ಈರುಳ್ಳಿ ಮೇಲ್ಗಡೆ ಶಾಂಪೂನ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ. ಈ ಒಂದು ಟಿಪ್ ನಿಮಗೆ ಗೊತ್ತಾದರೆ ಸಾಕು, ನಿಮ್ಮ ಮನೆಯಲ್ಲಿರುವಂಥ ಇಲಿ, ಜಿರಳೆ, ಹಲ್ಲಿ, ಸೊಳ್ಳೆ, ನೊಣ ಎಲ್ಲವೂ ಕೂಡ ಪಟ್ ಚಟ್ ಅಂತೇಳಿ ಮಾಯವಾಗ್ತವೆ. ಅಷ್ಟು ಈಸಿ, ಅಷ್ಟು ಸುಲಭ, ₹1 ಕೂಡ ಖರ್ಚು ಮಾಡಲಾರ್ದೇ ಮನೆಯಲ್ಲೇ ಸುಲಭವಾಗಿ 10 ವರ್ಷಗಳ ಕಾಲ ಇಲಿಗಳನ್ನು ಓಡಿಸ್ಬೋದು. ಹಾಗಿದ್ರೆ ಬನ್ನಿ, ತಡ ಮಾಡದೆ ಈ ಒಂದು ಟಿಪ್ನ ನೀವು ನೋಡಿಕೊಂಡ್ರೆ ಸಾಕು. ಕಂಪ್ಲೀಟ್ ಎಂಡಿಂಗ್ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಎಷ್ಟೇ ಜಿರಳೆಗಳು ಮನೆಗೆ ಬಂದರೆ ಸಾಕು, ಇನ್ಫೆಕ್ಷನ್, ವೈರಲ್ಗಳು ಕಿರಿ 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 ಹಚ್ಚಿ ಬಿಡ್ತವೆ. ಜಿರಳೆಗಳು ಮನೆಯಲ್ಲಿರೋದ್ರಿಂದ ಫುಡ್ ಪಾಯ್ಸನ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಸಣ್ಣ ಸಣ್ಣ ಹುಳುಗಳು ಮತ್ತು ಸೊಳ್ಳೆಗಳಿಂದ ಡೆಂಗ್ಯೂ, ಮಲೇರಿಯಾ ಅನ್ನೋ ಒಂದು ದೊಡ್ಡ ರೋಗಗಳಿಗೆ ನಾವು ತುತ್ತಾಗೋದಂತೂ ಗ್ಯಾರಂಟಿ. ಎಷ್ಟೇ ನಾವು ಜವಾಬ್ದಾರಿನ ವಹಿಸಿದ್ರು ಕೂಡ ಒಂದೊಂದು ಟೈಮ್ ವಯಸ್ಸಾದವರಿಗೆ, ಸಣ್ಣ ಮಕ್ಕಳಿದ್ದವರಿಗೆ ಇನ್ಫೆಕ್ಷನ್ಸ್ ಹರಡೇ ಬಿಡುತ್ತೆ. ಈ ಸೊಳ್ಳೆಗಳಿಂದಾಗಿರ್ಬೋದು, ಹಲ್ಲಿಗಳಿಂದಾಗಿರ್ಬೋದು, ಜಿರಳೆಗಳಿಂದಾಗಿರ್ಬೋದು, ಇಲಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಆಹಾರದಲ್ಲಿ ಏನಾದರೂ ಮುಟ್ಟಿದರೆ ಅದರಿಂದ ನಮಗೆ ರೋಗಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಹಲ್ಲಿಗಳನ್ನು ದೂರ ಇಡೋದಾಗಿರ್ಬೋದು, ಈ ಒಂದು ಇಲಿ ಜಿರಳೆಗಳನ್ನು ದೂರ ಮಾಡಬೇಕು ಅನ್ನೋ ಹಾಗಿದ್ರೆ, ಸಾಯಿಸಲಾರ್ದೇ ನೀವು ಮನೆಯಿಂದ ಹೊರಗಡೆ ಕಳಿಸ್ಬೇಕಂದ್ರೆ ಈ ಒಂದು ಬೆಸ್ಟ್ ರೆಮಿಡಿನ ಟ್ರೈ ಮಾಡಿ ಸ್ನೇಹಿತರೆ. ತಡ ಮಾಡೋದು ಬೇಡ. ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಈರುಳ್ಳಿಗೆ ಜಸ್ಟ್ ಶಾಂಪು ಹಾಕಿ ನೋಡಿದರೆ ಸಾಕು, ನಿಮಗೆ ಐಡಿಯಾ ಬಂದುಬಿಡುತ್ತೆ. ನಾನು ಇಲ್ಲಿ ಫಸ್ಟು ಒಂದು ಬೌಲಿಗೆ ಶಾಂಪೂನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದೇ ಇರಲಿ ಶಾಂಪು, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸುಲಭವಾಗಿ ಈಸಿಯಾಗಿ ಮನೇಲಿ ಅವೈಲೇಬಲ್ ಇದ್ದೇ ಇರುತ್ತೆ. ಕೇವಲ ₹1-2 ಖರ್ಚು ಮಾಡ್ತೀರಾ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಖರ್ಚಿರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಸೋಡಾನ ತೊಗೊತಾ ಇದ್ದೀನಿ. ಸೊ ಕಾಮನ್ ಆಗಿ ನಾವು ಮನೇಲಿ ಯೂಸ್ ಮಾಡುವಂಥ, ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಏನಿರುತ್ತೆ ನೋಡಿ, ಅಡುಗೆ ಸೋಡಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಒಂದು ಶಾಂಪು ಮತ್ತು ಅಡುಗೆ ಸೋಡಾ ಎರಡನ್ನೂ ಕೂಡ ಕರೆಕ್ಟಾಗಿ ಕಲಿಬೇಕು, ಒಂದು 2 ನಿಮಿಷಗಳ ಕಾಲ. ಈ ಸೋಡಾ ಮತ್ತು ಶಾಂಪು ಹಾಕೋದ್ರಿಂದ ಹೊಟ್ಟೆ ಉಬ್ಬರುತ್ತೆ. ಸೊ ಹೊಟ್ಟೆ ಉಬ್ಬರಿಬಿಟ್ಟು ಇಲಿಗಳು ತಳಮಳ ಅಂತೇಳಿ ಒದ್ದಾಡುತ್ತೆ. ಸೊ ಹಾಗಾಗಿ ಆ ರೀತಿ ತಳಮಳ ಅಂತ ಒದ್ದಾಡಿದಾಗ ಆ ಇಲಿಗಳು ಮನೆಯಿಂದ ಓಡೋಗೋದಂತೂ ಗ್ಯಾರಂಟಿ. ಇಲಿ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ವಾಸನೆಗೇ ಇರಿಟೇಟ್ ಆಗುತ್ತೆ. ಇನ್ನು ಈರುಳ್ಳಿ ಹಾಕೋದ್ರಿಂದ ನಮ್ಮ ಹಲ್ಲಿಗಳೇನಿದ್ದಾವೆ, ಮನೆಯಲ್ಲಿರುವಂಥ ಕಿರಿ ಹಲ್ಲಿಗಳೇನಿದ್ದಾವೆ ಅವು ಕೂಡ ಓಡೋಗ್ತವೆ. ಆಲ್ಮೋಸ್ಟ್ ಇಲಿಗಳಿಗೆ, ಹಲ್ಲಿಗಳಿಗೆಲ್ಲ ಈರುಳ್ಳಿದು ಸ್ವಲ್ಪ ಸ್ಮೆಲ್ ಆಗಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹಾಕೋಬೇಕಾದ್ರೆ ನೋಡಿ, ನೀವು ಒಂದು ಈರುಳ್ಳಿನ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೀವು ಇಲ್ಲಿ ನೀಟಾಗಿ ಕಟ್ ಮಾಡ್ಬೇಕನ್ನೋದು ಏನಿಲ್ಲ, ಜಜ್ಜಿಕೋಬೇಕು ಅಷ್ಟೇ. ಇದ್ರ ರಸ ಏನು ಬರುತ್ತಲ್ವ ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ಕರೆಕ್ಟಾಗಿ ಜಜ್ಕೊಳ್ಳಿ. ನಾನು ಇಲ್ಲಿ ಬೆಳ್ಳುಳ್ಳಿ ಕೂಡ ಅಷ್ಟೇ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಕೂಡ ಜಜ್ಕೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಜಜ್ಜಕ್ಕೆ ಆಗೋದಿಲ್ಲ ಅನ್ನೋದಿದ್ರೆ ಮಿಕ್ಸಿ ಜಾರಿಗಾದರೂ ಹಾಕ್ಕೋಬೋದು, ಸುಲಭವಾಗುತ್ತೆ. ಎಷ್ಟೇ ಇಲಿಗಳು, ಜಿರಳೆಗಳು ಏನೇ ಇದ್ದರೂ ಕೂಡ ಮನೆಯಿಂದ ಓಡೋಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಒಂದು ಸತಿ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಹಳ್ಳಿಗಳಲ್ಲಿರುವಂಥ ಕೃಷಿಕರಿಗೆಲ್ಲ ಹೆಗ್ಣಗಳ ಕಿರಿಕಿರಿ ಜಾಸ್ತಿ ಆಗುತ್ತೆ, ಅವರು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡ್ಬೋದು. ಈ ಒಂದು ರೆಮಿಡಿಯಲ್ಲಿ ನೋಡಿ, ಹೆಗ್ಣಗಳಿಗೆ ಏನಾದರೂ ಮಾಡೋ ಹಾಗಿದ್ದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಏನು ಮಾಡಿರ್ತೀವಲ್ಲ ಅದರೊಳಗೆ ಒಂದಿಷ್ಟು ಹಿಟ್ಟನ್ನು ಹಾಕೊಳ್ಳಿ, ಕಡಲೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಉಂಡೆ ಆಕಾರದಲ್ಲಿ ಮಾಡಿ ಇಟ್ಕೊಂಡ್ಬಿಡಿ ಸಾಕು. ಈ ಒಂದು ರೆಮಿಡಿನ ಮಾಡಿಬಿಟ್ಟು ಉಂಡೆ ಮಾಡಿಕೊಂಡ್ರೆ ನಮಗೆ ಇಲಿ, ಹಲ್ಲಿಗಳು, ಜಿರಳೆಗಳ ಕಿರಿಕಿರಿ ಏನಿದೆ ಅದು ಓಡೋಗ್ಬಿಡುತ್ತೆ. ನಾನು ಇಲ್ಲಿ ಫಸ್ಟು ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಕರೆಕ್ಟಾಗಿ ಜಜ್ಕೊಂಡಿದ್ದಾಯಿತು. ಈ ರೀತಿ ಜಜ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ಈ ಒಂದು ರೆಮಿಡಿನ ನೀವು ಮಾಡಬೇಕಾದ್ರೆ ಕರೆಕ್ಟಾಗಿ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಒಂದಿಷ್ಟು ನೋಡ್ಕೊಂಡ್ಬಿಟ್ಟು ಅಯ್ಯೋ ಕರೆಕ್ಟಾಗಿ ಬರಲಿಲ್ಲ ಅನ್ನೋದೆಲ್ಲ ಏನು ಮಾಡೋಕ್ಕೋಗ್ಬೇಡಿ. ಒಂದು ಪಾತ್ರೆಯನ್ನು ತೊಗೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನಿದೆ ನೋಡಿ, ಈಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ಮೆಲ್ಲಿಂದ ಸೊಳ್ಳೆಗಳು ಜಾಸ್ತಿ ಜಲ್ದಿ ಬರೋದಿಲ್ಲ. ಸೊ ಹಾಗಾಗಿ ಈ ಸ್ಮೆಲ್ ಇರ್ಬೋದು, ಈ ಮನೆಯಲ್ಲಿ ಈ ವಾಸನೆಗೇ ಸೊಳ್ಳೆಗಳು, ಜಿರಳೆಗಳು ಬರೋದೇ ಇಲ್ಲ. ಅದರೊಳಗೆ ಸಣ್ಣ ಸಣ್ಣ ಗುಂಗುರು ಹುಳುಗಳೆಲ್ಲ ಮುಖದ ಮೇಲೆಲ್ಲ ಅಟ್ಟಾಡ್ತಿರ್ತವೆ. ಸೊ ಆ ಥರದ ಹುಳುಗಳು ಕೂಡ ಬರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಒಂದು 4 ಲವಂಗನ ಹಾಕ್ಕೊತಾ ಇದ್ದೀನಿ. ಲವಂಗ ಕೂಡ ಅಷ್ಟೇ ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಷ್ಟೇ ಕೂಡ ಈ ಒಂದು ರೆಮಿಡಿ ಮಾಡೋದ್ರಲ್ಲಿ ಉಪಯೋಗ ಇದೆ. ಅಂದರೆ ಈ ಇಲಿಗಳಾಗಿರ್ಬೋದು, ಈ ಸ್ಪೆಷಲಿ ಸೊಳ್ಳೆಗಳೇನಿದ್ದಾವೆ ಆ ಸ್ಮೆಲ್ಲಿಗೆ ಬರೋದಿಲ್ಲ. ಸೊ ಹಾಗಾಗಿ ಲವಂಗನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿರುವಂಥ ಶಾಂಪು ಮತ್ತು ಸೋಡಾ ಏನಿದೆ ನೋಡಿ, ಆ ಒಂದು ಸೋಡಾ ಶಾಂಪು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ರಾತ್ರಿ ಹೊತ್ತು ಮಾಡ್ಕೋಬೇಕು ಸ್ನೇಹಿತರೆ. ರಾತ್ರಿ ಹೊತ್ತು ಮಾಡಿಕೊಂಡ್ರೆ ಬೆಳಿಗ್ಗೆ ತನಕ 7 hours ಆಗುತ್ತೆ. ಸೊ ಅಥವಾ ಮಾರ್ನಿಂಗ್ ಮಾಡಿಕೊಂಡ್ರೆ ನೈಟ್ ತನಕ ಇದನ್ನು ನೆನೆ ಹಾಕಿಟ್ಕೋಬೇಕು. ಕಲರ್ ನೋಡಿ ಎಲ್ಲ ಚೇಂಜ್ ಆಗಿದೆ, ಈರುಳ್ಳಿ ನೀರೇನಿದೆ ನೋಡಿ ಚೇಂಜ್ ಆಗಿದೆ, ಹಾಗೆ ಲವಂಗ ಹಾಕಿರ್ತೀವಲ್ಲ ಅವೆಲ್ಲವನ್ನು ಕೂಡ ಚೇಂಜ್ ಆಗುತ್ತೆ ಕಲರ್. ಹಾಗಾಗಿ ಇದರಲ್ಲಿ 7-8 ಗಂಟೆಗಳ ಕಾಲ ನೆನೆಯೋದ್ರಿಂದ ಅದರ ಸ್ಮೆಲ್ ಬೇರೆ ಆಗುತ್ತೆ. ಸೊ ಅದೇ ಸ್ಮೆಲ್ಲಿಂದನೇ ಈ ಒಂದು ಇಲಿ, ಜಿರಳೆ ಎಲ್ಲ ಕೂಡ ಮಾಯ ಆಗೋದು. ಈಗ ಇದನ್ನು ಶೋಧಿಸ್ಕೊತಾ ಇದ್ದೀನಿ, ಫಿಲ್ಟರ್ ಮಾಡ್ಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ ಸಾಕು, ನಿಮಗೆ 1 ವಾರ ಆರಾಮ್ಸೆ ಹೋಗ್ಬಿಡುತ್ತೆ. ದಿನಾ ರಾತ್ರಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಎಷ್ಟು ಜಿರಳೆಗಳಿರ್ಬೋದು, ಎಷ್ಟೇ ಇಲಿಗಳಿರ್ಬೋದು ಎಲ್ಲ ಕೂಡ ಮಾಯ ಆಗ್ತವೆ. ಬರ್ತಾ ಕ್ರಮೇಣವಾಗಿ ಹೋಗುತ್ತೆ. ಬೇಕಾದ್ರೆ ನೀವು ಇದನ್ನು 1 ವಾರ ಸ್ಟೋರ್ ಮಾಡ್ಕೊಳ್ಳಿ. ಸ್ಮೆಲ್ ಬರೋದು ಏನೂ ಇರೋದಿಲ್ಲ ಸ್ನೇಹಿತರೆ. 1 ವಾರ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಒಂದು ಕಂಟೈನರ್ನಲ್ಲಿ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು, ಟೆನ್ಷನ್ನೇ ಇರೋದಿಲ್ಲ. ನೋಡಿ, ಈಗ ನಾನು ಸ್ಪ್ರೇ ಬಾಟಲ್ನಲ್ಲಿ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದನ್ನೇನಿದೆ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಆಯಿತು. ಈಗ ನಿಮ್ಗೆ ಎಲ್ಲೆಲ್ಲಿ ಅನಿಸುತ್ತೋ ಅಲ್ಲೆಲ್ಲ ಕಡೆ ಸ್ಪ್ರೇ ಮಾಡ್ಕೊತ ಬನ್ನಿ.
ಕರ್ಟನಿಂದ ಆಗಿರ್ಬೋದು, ಸೋಫಾ ಕಡೆ ಆಗಿರ್ಬೋದು, ಬೆಡ್ ಕಡೆ ಆಗಿರ್ಬೋದು, ಈವನ್ ಬಟ್ಟೆ ಸೈಡ್ ಕೂಡ ಅಷ್ಟೇ ಎಲ್ಲ ಹಲ್ಲಿಗಳು ಜಿರಳೆಗಳು. ಹಾಗೆ ನಿಮ್ಮ ಒಂದು ಸಿಂಕಿಗೆ ಕೂಡ ಈ ಒಂದು ನೀರನ್ನು ನೀವು ಅಪ್ಲೈ ಮಾಡ್ಕೋಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.